ನೀಲ ಕೆಳಗುಳಿ ಮತ್ತೆ ನಿಧಾನ ಕೈ ಇನ್ಹೇಲ್ ಮೇಲಕ್ಕೆ ಹೋದಾಗ ಮಿತಿ ಕಟ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ inhale exhale inhale here madayate exhale inhale exhale inhale exhale inhale exhale relax ಈಗ ಎರಡು ಕೈ ನೇರ ಕಾಲು ನಡುವೆ ಅಂತರ ಇಟ್ಕೊಳ್ಳಿ ಈಗ ನಿಧಾನ ಸೈಡ್ exhale inhale 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 ಕೈ ನೇರ ಈಗ ಬಲಗಾಲ ಹಾಗೆ ಇಟ್ಕೊಂಡು ಹೀಗೆ ಇಟ್ಕೊಳ್ಳಿ ನಿಧಾನವಾಗಿ ಎಕ್ಸೇಲ್ ಕೈ ಮೇಲಕ್ಕೆ ಇನ್ಹೇಲ್ ಶೇಕ್ ಹೀಗೆ ಮಾಡಿ ಎಕ್ಸೇಲ್ ಇನ್ಹೇಲ್ ಶೇಕ್ ಎಕ್ಸೇಲ್ ಇನ್ಹೇಲ್ ಶೇಕ್ ಎಕ್ಸೇಲ್ ಇನ್ಹೇಲ್ ಶೇಕ್ ಎಕ್ಸೇಲ್ ಇನ್ಹೇಲ್ ಶೇಕ್ ಎಕ್ಸೇಲ್ ಇನ್ಹೇಲ್ ಕೈ ಕಾಲು ಮುಂದಕ್ಕೆ ಇಟ್ಕೊಳ್ಳಿ ಕೈ ಈಗ ಮುಂದಿನ ಕಾಲು ಬೆಂಡ್ ಮಾಡ್ತಾ ಸ್ವಲ್ಪ ಮುಂದೆ ಎಕ್ಸೇಲ್ ನೇರ ಮಾಡಿ ಕೈ ಇನ್ಹೇಲ್ ವಾಪಸ್ ಫ್ರಂಟ್ ಲೆಗ್ ಬೆಂಡ್ ಮಾಡ್ತಾರೆ ಎಕ್ಸೇಲ್ ಹಿಂದಿನ ಕಾಲು ನೇರ ವಾಪಸ್ ಮತ್ತೊಮ್ಮೆ ಎಕ್ಸೇಲ್ ಕೈ ನೇರ ಇನ್ಹೇಲ್ ಚೆಕ್ exhale inhale ವಾಪಸ್ ಮತ್ತೆ ಕಾಲು ಮುಂದೆ ಇಟ್ಕೊಳ್ಳಿ ಕೈ ಹಾಗೆ ಪಕ್ಕ exhale inhale change exhale inhale 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 relax ಮತ್ತೆ ಕಾಲು ಮುಂದೆ ಕೈ ನೇರ ಎರಡು ಕಾಲು ನಿಧಾನ ಬೆಂಡ್ ಮಾಡಿ ಹಿಂದಿನ ಕಾಲನ್ನು ಇಟ್ಕೊಳ್ಬೇಕು ಮತ್ತು ವಾಪಸ್ ಚೆಕ್ ಎಕ್ಸೇಲ್ ಇನ್ಹೇಲ್ exhale inhale ತುಂಬಾ ಮುಂದಿಡಬಾರದು ವಾಪಸ್ ತಗೊಳ್ಳಿ ತಳ inhale exhale 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 inhale relax ಪಾದ ಹತ್ರ ತಗೊಳ್ಳಿ ಒಮ್ಮೆ ಕೈಗಾ ಮಾಡ್ಕೊಂಡು ಹಿಂದಕ್ಕೆ ಸ್ವಲ್ಪ ಮೇಲ್ ನೋಡಿ ಕೈ ಸ್ವಲ್ಪ ಹೊರ ಕೆಳಗೆ ಸ್ವಲ್ಪ ಹಿಂದಕ್ಕೆ ಜಗಿ ತಲೆ ವಾಪಸ್ ಬನ್ನಿ ಈಗ ಕೈ ಹೀಗೆ ಇಟ್ಕೊಂಡು ಸೈಡ್ ನೇರ ಮುಂದಕ್ಕೆ ಮತ್ತು ವಾಪಸ್ ನೇರ ಮತ್ತು ವಾಪಸ್ ನೇರ ವಾಪಸ್ ನೇರ ವಾಪಸ್ ಗ್ಯಾಪ್ ಇಟ್ಕೊಳ್ಳಿ ಸ್ವಲ್ಪ ಈಗ ನಿಮ್ಮ ಕೈ ಎಡಗೈ ನಿಧಾನ ನೇರ ಮಾಡಿ ವಾಪಸ್ exhale inhale exhale inhale exhale
मुष्टि कट्टी सूत्र मड़े 1 2 3 4 5 6 एंटी क्लॉकवाइज 1 2 3 4 5 6 रिलैक्स कई लॉक ಮಾಡಿ ಮೇಲಕ್ಕೆ ಸ್ವಲ್ಪ ಮೇಲಕ್ಕೆ ವಾಪಸ್ ಮತ್ತೆ ಲಾಕ್ ಮಾಡಿ ಎತ್ತಿ ಮೇಲೆ ವಾಪಸ್ ಕೈ ಲಾಕ್ ಮಾಡಿ ತಲೆ ಇಟ್ಕೊಳ್ಳಿ ಸ್ವಲ್ಪ ಮೇಲಕ್ಕೆ ನೋಡಿ ಮೇಲಕ್ಕೆ ಈಗ ನಿಮ್ಮ ಬಲಗೈ ನಿಧಾನ ಕೆಳಗೆ ಎಡಗೈ ಮೇಲಕ್ಕೆ ಮತ್ತೆ ಲೆಫ್ಟ್ ಹ್ಯಾಂಡ್ ಡೌನ್ ವಾಪಸ್ राइट हैंड डाउन वापस लेफ्ट हैंड डाउन वापस राइट हैंड डाउन वापस लेफ्ट हैंड डाउन वापस आगे मेलक नोड़ी हागे वापस सूर्य नमस्कार नमस्कार दीदी हिरण्मयेन पात्रेण उत्तानासन एकपाद प्रसरणासन द्विपाद प्रसरणासन अष्टांग नमस्कार ऊर्ध्वमुख श्वानासन अधोमुख श्वानासन एकपाद प्रसरणासन उत्तानासन नमस्कार स्थिति रिलैक्स
ಕೆಳಗಡೆ ಹೋಗಿ ಫ್ರೀ ಬಿಡಿ. ಇನ್ನು ಸ್ವಲ್ಪ ಕೆಳಗಡೆ ಮೊಣಕೈ ಕೆಳಗೆ ತಡಬೇಕು. ಎರಡೂ ಭಾಗಗಳ ಮೇಲೆ ಸಮಾನವಾದ ಭಾರ ಇರಬೇಕು. ಸಮಾನವಾದ ಭಾರ. ಮೊಣಕೈಯನ್ನು ಕೆಳಗೆ ತಳ್ತಾ ಹೋಗ್ಬೇಕು. ಫ್ರೀ ಬಿಡಿ. ಎಕ್ಸೇಲ್ ಮಾಡಿದ ಕೆಳಗೆ ಹೋಗುವಾಗ ಹೊಟ್ಟೆಯನ್ನು ಒಳಗೆ ತಗೊಳ್ಬೇಕು. ಹೊಟ್ಟೆ ಒಳಗೆ ತಗೊಂಡು ಇನ್ನು ಸ್ವಲ್ಪ ಕೆಳಗೆ, ಇನ್ನು ಸ್ವಲ್ಪ ಕೆಳಗೆ, ಇನ್ನು ಸ್ವಲ್ಪ ಕೆಳಗೆ. ಮೊಣಕೈಯನ್ನು ಕೆಳಕ್ಕೆ ಜಜ್ಬೇಕು. ಕಾಲು ನೇರ ಮಾಡಬೇಕು. ಇನ್ನು ಸ್ವಲ್ಪ ಕೆಳಗೆ. ಮತ್ತೆ ನಿಧಾನ ಕೆಳಗೆ. ಹೊಟ್ಟೆ ಒಳಕ್ಕೆ ಫ್ರೀ ಬಿಡಬೇಕು. ಈಗ ಕೈ ಹಸ್ತವನ್ನ ಪಾದದ ಬಾಜೂರಿ, ಕಾಲಿನ ಅಂತರವನ್ನ ಕಮ್ಮಿ ಮಾಡಿ ಕೈ ಹಸ್ತ ಊರಿಗ. Deep exhalation. Press the palm, press the toe, press the inner ankle, press the heel. Push the buttock, push the hip. ಕಾಲು ಬೆಂಡ್ ಮಾಡಬೇಕು. ಕೈ ಹಿಂದಕ್ಕೆ ತಗೊಳ್ಳಿ. ಕೈ ಹಿಂದಕ್ಕೆ ತಗೊಳ್ಳಿ. ಕೈ ಹಿಂದಕ್ಕೆ. ಪಾದ ದಾಟಿ ಹೋಗಬೇಕು. ಪಾದ ದಾಟಿ ಹೋಗಲಿ. ಕೈ ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ. ಕಾಲೇನ ಮಾಡಿ. ವೇಟ್ ಮುಮ್ಮಡ. ತಲೆ ಎತ್ತಿ ಮುಂದೆ ಇರು. ಈಗ ಎರಡೂ ಕೈಯನ್ನು ಹಿಂದುಗಡೆ ಲಾಕ್ ಮಾಡಿ. ಹಿಂದುಗಡೆ ಲಾಕ್ ಮಾಡಿ. ಎಲ್ಬೋ ಎಲ್ಬೋ ಲಾಕ್ ಮಾಡಿ. ಮೊಣಕೈ ಹಿಡ್ಕೊಳ್ಳಿ. ನಾವು ತಲೆ ಎತ್ತಿ. ಎರಡೂ ಪಾದಗಳ ಮೇಲೆ ಸಮಾನವಾದ ಭಾರ ಇಲ್ಲಿ. ಪಾದವನ್ನು ಒತ್ತಾ ಇರಿ. ಹೊಟ್ಟೆ ಚಪ್ಪಟೆ ಆಗಬೇಕು. ಹೊಟ್ಟೆ ಪೂರ್ಣ ಒಳಗೆ ಹೋಗ್ಬೇಕು. ಹೊಟ್ಟೆಯಲ್ಲಿ ಸ್ಮೂತ್ನೆಸ್ ಬರಬೇಕು. ಸೊಂಟದ ಭಾಗದಲ್ಲಿ ಸಡಿಲತೆ ಬರಬೇಕು. ಹಿಪ್ ಜಾಯಿಂಟ್ ಅಲ್ಲಿಂದ ಕೆಳಗೆ ತಳ್ತಾ ಇರಬೇಕು. ಪಾದಗಳ ಮೇಲೆ ಸಮಾನ ಭಾರ ಇರಲಿ. ಈಗ ಸ್ವಲ್ಪ ಕೈ ಕೆಳಗೆ ತಗೊಳ್ಳಿ. ನಿಮ್ಮ ಕಾಫ್ ಮಸಲ್ಸ್ ಹತ್ರ ಕೈ ತಗೊಂಡೋಗಿ ನೇರ ಕಾಲಿನ ವೇಟ್ ಸ್ವಲ್ಪ ಮುಂದಕ್ಕೆ ತಗೊಂಡು ಒಮ್ಮೆ ತಲೆ ಎತ್ತಿ ಮುನ್ನೋಡಿ. ಬೆನ್ನು ಹಳ್ಳ ಮಾಡಿ. ಈಗ ತಲೆ ಡ್ರಾಪ್ ಮಾಡಿ. ಡ್ರಾಪ್ ದ ಹೆಡ್. ಡೀಪ್ ಎಕ್ಸಲೇಷನ್. ಎಕ್ಸೇಲ್ ಗೋ ಡೌನ್. ಒಳಗೋದು. ಕಾಲು ಬೆಂಡ್ ಮಾಡಿ. ಕೈ ಲಾಕ್ ತೆಗೆದು ಕೈ ಹಸ್ತವನ್ನು ಮತ್ತೆ ಪಾದದ ಬಾಜೂರಿ. ಕಾಲಿನ ಅಂತರ ಸ್ವಲ್ಪ ಕಮ್ಮಿ ಮಾಡಿ. ಕೈ ಹಸ್ತ ಊದ್ಕೊಳ್ಳಿ. ಕೈ ಹಸ್ತವನ್ನು ಚೆನ್ನಾಗಿ ಒತ್ತಬೇಕು. ಕಾಲೇರಾಗಿ ನಿಧಾನ ಕಾಲು ಬೆಂಡ್ ಮಾಡಿ. ಕೈ ಮುಂದಕ್ಕೆ ತಗೊಳ್ಳಿ. ಕಕ್ಷೆ ಕೈ ಮುಂದಕ್ಕೆ ತಗೊಳ್ಳಿ. ಸ್ವಲ್ಪ ಕೈ ಮುಂದಕ್ಕೆ. ಕೈ ನೇರ ಮಾಡಬೇಕು. ಹಿಪ್ ಪುಷ್ ಮಾಡಿ. ಹಿಂದಕ್ಕೆ ಪುಷ್ ಮಾಡಿ. ಪುಷ್ ದ ಹಿಪ್. ತಲೆ ಎತ್ತಿ ಮುಂದಕ್ಕೆ ತಗೊಳ್ಳಿ. ಕಾಲು ಬೆಂಡ್ ಮಾಡಿ. ತಲೆ ಎತ್ತಿ ನಿಧಾನ
ಹಾಗೆ ಮೇಲಕ್ಕೆ ರಿಲ್ಯಾಕ್ಸ್. ಮುಷ್ಟಿ ಬಲವಾಗಿ ಕಟ್ಟಬೇಕು, ಹೊರಗಡೆ ಇಟ್ಕೋಬೇಕು. ಎಳೆಗಿ ಚೆನ್ನಾಗಿ ಟಚ್ ಮಾಡಿ. ಈಗ ಕಾಲು ಬೆಂಡ್ ಮಾಡಿ ಇನ್ನು ಸ್ವಲ್ಪ ಕೆಳಗೆ, ಎಡಗಾಲ ಎತ್ತಿ ಮೇಲೆ ಹೀಗಿಟ್ಕೊಳ್ಳಿ. ನಿಧಾನ ಕೆಳಗೆ, ಇನ್ನು ಸ್ವಲ್ಪ ಕೆಳಗೆ, ಇನ್ನು ಸ್ವಲ್ಪ ಕೆಳಗೆ, ಇನ್ನು ಸ್ವಲ್ಪ ಕೆಳಗೆ. ತಲೆ ಎತ್ತಿ ಮುಂದೆ ನೋಡಿ, ವಾಪಸ್ ಬನ್ನಿ. ಮತ್ತೆ ಕಾಲು ಬೆಂಡ್ ಮಾಡಿ, ಬೆಂಡ್ ಮಾಡಿ. ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಕಾಲು ನಡುವೆ. ಹಾಗೆ ರೈಟ್ ಲೆಗ್ ಅಪ್, ಕೆಳಕ್ಕೆ ಕೆಳಗೆ ಕೆಳಕ್ಕೆ, ಹಾಗೆ ವಾಪಸ್ ಬನ್ನಿ. ರಿಲ್ಯಾಕ್ಸ್. ದೊಡ್ಡ ಜವಾಬ್ದಾರಿ ಅಲ್ವಾ ಇದು? ಹೌದಾ? ನಮ್ಗೇನಾಗ್ತದೆ, ಓ ನಾನು ಒಟ್ಟು ಬೀಳಬಾರ್ದು ಅಂತ. ಈ ಥರನೇ ಇರುತ್ತೆ ಯಾವಾಗ. ನಾ ಮಾಡುವಾಗ ಒಟ್ಟು ನಾ ಬೀಳಬಾರ್ದು ಅಂತ. ಅದಕ್ಕೋಸ್ಕರ ಬಹಳ ಜವಾಬ್ದಾರಿಯಿಂದ ಮಾಡ್ತೀವಿ, ಹಾಗೆ ನಿಂತೀವಿ. ಮತ್ತೆ ಕೈ ನೇರ, ಮುಷ್ಟಿ ಕಟ್ಟಿ, ಕಾಲು ಬೆಂಡ್ ಮಾಡಿ, ಹೋಗಿ ಕೆಳಕ್ಕೆ, ಹೋಗಿ ಕೆಳಕ್ಕೆ. ಹಾಗೆ ನಿಮ್ಮ ಎಡಗಾಲ ಮೇಲೆ ಲೆಫ್ಟ್ ಲೆಗ್ ಅಪ್, ಹಾಗೆ ಕೆಳಕ್ಕೆ, ಕೈ ಮೇಲೆ ಕೆಳಗಡೆ, ವಾಪಸ್ ಬನ್ನಿ. ಮತ್ತೆ ಕಾಲು ಬೆಂಡ್ ಮಾಡಿ, ಹಾಗೆ ರೈಟ್ ಲೆಗ್ ಅಪ್, ನಿಧಾನ ಕೆಳಗೆ ಕೆಳಗೆ ಕೆಳಗೆ, ಕೈ ಎತ್ತಿ ಮೇಲೆ, ಹಾಗೆ ವಾಪಸ್. ಯಾವ ಆಸನ ಗೊತ್ತಾ ಇದೆ? ಅರ್ಧ ಪದ್ಮ ಉತ್ಕಟಾಸನ. ಹೇಳಿ. ಬುಕ್ನಲ್ಲಿ ಇಲ್ಲ, ಗೊತ್ತಾಯ್ತಾ? ಅದನ್ನ ಅರ್ಧ ಪದ್ಮ ಉತ್ಕಟಾಸನ ಸರಿ ತೆಗೆದುಬಿಡೋಣ ಅಂತ ಅಲ್ಲಿ ಇಲ್ಲ. ಸೊ ಅರ್ಧ ಪದ್ಮ ಉತ್ಕಟಾಸನ. ಈಗ ಮತ್ತೆ ಪಾದ ಜೋಡಿಸಿ, ಎರಡು ಕೈ ನೀರ, ಹೆಬ್ಬೆರಳನ್ನು ಸೇರಿಸ್ಬಿಡ್ಬೇಕು. ಕಾಲಿಗೆ ಕ್ರಾಸ್, ಕಾಲು ಬೆಂಡ್ ಮಾಡಿ. ಹಿಂದಿನ ಕಾಲಿದೆಯಲ್ಲ, ಅದು ಮುಂದಿನ ಮೊಣಕಾಲಿಗೆ ಸಪೋರ್ಟ್ ಕೊಡ್ಬೇಕು. ಕೊಡ್ತಾ ಲಾಕ್. ಈಗ ಹಾಗೆ ಮುಂದಿನ ಕಾಲಿಗೆ ಎತ್ತಿ, ಅಲ್ಲಿ ಕೈ ವಾಪಸ್. ಇದರ ಎತ್ತಿದ ಇಲ್ವಾ ಅಂತ ನಮಗೂ ಅಷ್ಟೇ ಗೊತ್ತಿರುತ್ತೆ ಅಲ್ವಾ? ನೇರ ಕ್ರಾಸ್, ಕಾಲು ಬೆಂಡ್, ಹಾಗೆಯೇ ಕೈ ಲಾಕ್. ಈಗ ಮೇಲ್ಗಡೆ ಹಿಂದ್ಗಡೆ ಇರುವ ಕಾಲು ಅದನ್ನು ಅಲ್ಲಿಯೇ ಎತ್ತಿ ಕೈ ವಾಪಸ್ ಬನ್ನಿ. ಈ ತರ ಗರುಡಾಸನದ ಪ್ರಾಕ್ಟೀಸ್ ಮಾಡಿ. ಗರುಡಾಸನ ಅಂದ್ರೆ ಏನ್ ಮಾಡ್ಬೇಕು? ಸುತ್ತಬೇಕಲ್ಲ, ಹೀಗೆ ಪ್ರಾರಂಭದಲ್ಲಿ ಇದು ಪ್ರಾಕ್ಟೀಸ್ ಮಾಡೋದು. ಆಮೇಲೆ ಕ್ರಮೇಣ ನಮಗೆ ಅದರ ಅಭ್ಯಾಸ ಮಾಡೋದು. ಚೇರ್ ಮೇಲೆ ಕೂತ್ಕೊಳ್ಳೋದು. ಚೇರ್ ಮೇಲೆ ಕೂತ್ಕೊಂಡಾಗ ಏನ್ ಮಾಡಬೇಕು? ಸುತ್ತುದು. ಹೇಳ್ಕೊಟ್ಟಿದ್ದಾನೆ ನಿಮ್ಗೆ ಅದನ್ನ. ಚೇರ್ ತೊಗೊಳ್ಳೋದು. ಚೇರ್ ಅಂದ್ರೆ ಬರೀ ಇದು ಯೋಗ ಚೇರ್ ಇರಬೇಕು ಅಂತಿಲ್ಲ. ಫೈಬರ್ ಚೇರ್ ನಡಿ. ಈಗ ಚೇರ್ ಮೇಲೆ ನಾವು ಕೂತಿರ್ತೀವಿ, ಹೌದಾ? ಅನೇಕ ಕಡೆ ಬೆಲ್ಟು ಈಕ್ವಲ್ ಆಗಿ ಇಟ್ಕೊಳ್ಳಿ, ಮಧ್ಯದಲ್ಲಿ ಇಟ್ಕೋಬೇಕು. ಹೀಗೆ ಆಯ್ತಾ? ಈಗ ಕೈ ದಾನ ಮೇಲೆ ಎತ್ತಿ ಮೇಲೆ ಸ್ವಲ್ಪ ಹಾಗೆ ಹಿಂದಕ್ಕೆ ಎತ್ತಿ, ಸ್ವಲ್ಪ ಹಿಂದಕ್ಕೆ ಜಗ್ಗಿ, ತಲೆ ಎತ್ತಿ ಮುಂದೊಡಿ, ಸ್ವಲ್ಪ ಕೈ ಹಿಂದಕ್ಕೆ ಹಿಡ್ಕೊಳ್ಳಿ. ಹಾಗೆ ವಾಪಸ್. ಮತ್ತೊಮ್ಮೆ ಇನ್ಹೇಲ್, ಎತ್ತಿ ಮೇಲೆ, ಎತ್ತಿ ಮೇಲೆ, ವಾಪಸ್. ಬೆಲ್ಟ್ ಅನ್ನು ಹಿಡ್ಕೊಳ್ಳುವಾಗ ಭುಜಕ್ಕಿಂತ ಜಾಸ್ತಿ ಇಟ್ಕೊಳ್ಬೇಕಾ,
ಭುಜಕ್ಕಿಂತ ಕಮ್ಮಿ ಇಟ್ಕೊಳ್ಬೇಕು. ಏನ್ ಮಾಡಬೇಕು? ಭುಜಕ್ಕಿಂತ ಜಾಸ್ತಿ ಇಟ್ಕೊಳ್ಬೋದಾ? ಹೀಗೆ ಇಟ್ಕೊಂಡ್ರೆ ಒಳ್ಳೇದ? ಎಲ್ಲರೂ ಹೀಗೆ ಇಟ್ಕೊಳ್ಳಿ. ಒಂದ್ಸಲ ಹೀಗೆ ಈಗ ತಗೊಳ್ಳಿ, ಮೇಲೆ ತಗೊಳ್ಳಿ, ಮೇಲೆ ತಗೊಳ್ಳಿ. ವಾಪಸ್ ಏನೇನೋ ಅಂತಿಲ್ಲ ಅಲ್ವಾ? ಬರೀ ಹೀಗೆ ಎತ್ತದಷ್ಟೇ. ಭುಜ ಸ್ವಲ್ಪ ಹಿಂದೆ ಹೋಯ್ತು ಬಿಟ್ರೆ ಭುಜ ಬೆಲ್ಟ್ ಇಟ್ಕೊಂಡು ಮಾಡಬೇಕು. ಯಾಕೆ? ನಮಗೆ ಆಗದೇ ಇರುವುದನ್ನು ಆಗಿಸುವಿಕೆ, ಅದಕ್ಕೆ ಬೆಲ್ಟ್. ಅದಕ್ಕೆ ಏನ್ ಮಾಡಬೇಕು? ಸ್ನೇಹ ಅಂತರ ಕಮ್ಮಿ ಮಾಡಬೇಕು. ಇಲ್ಲಿ ಹತ್ರ ತಗೋಬೇಕು, ಹತ್ರ ತಗೊಳ್ಳಿ, ಸೈಡ್ ಬರಬೇಕು. ಈಗ ಮಾಡಿ, ಎತ್ತಿ, ಅಂತರ ಕಮ್ಮಿ ಮಾಡಿ. ಅಷ್ಟೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು. ಈಗ ಹಾಗೆ ಮೇಲೆ. ಈಗ ನೋಡಿ ಏನಾಯ್ತು? ಈಗ ಭುಜ ಹಿಗ್ತಾ ಇದೆ ಅಲ್ವಾ? ಈಗ ಸ್ವಲ್ಪ ಮೇಲೆ ತಲೆ. ಈಗ ಹೊಟ್ಟೆಯನ್ನ ಒಳಗೆ ತಗೊಳ್ಳಿ. ಹೊಟ್ಟೆ ಒಳಗೆ ತಗೊಂಡಾಗ ಏನಾಯ್ತು? ಇನ್ನು ಸ್ವಲ್ಪ ಹಿಂದಕ್ಕೆ, ಇನ್ನು ಸ್ವಲ್ಪ ಹಿಂದಕ್ಕೆ, ಇನ್ನು ಸ್ವಲ್ಪ ಹಿಂದಕ್ಕೆ ಹೋದಾಗ ಶರೀರ ಏನಾಗ್ತಾ ಇದೆ? ಸ್ವಲ್ಪ ಮುಂದೆ ಬರ್ತಾ ಇದೆ ಅಲ್ವಾ? ಹಾಗಾಗ್ಬಾರ್ದು, ಸೀದಾ ಎತ್ಕೊಳ್ಬೇಕು. ಕೈ ಎತ್ತಿ, ನೀವು ಮುಂದುಗಡೆ ಭಾಗವಾಗಿ ಎತ್ತಿ ಮೇಲೆ ಸ್ವಲ್ಪ ಇನ್ನು ನೇರ ಮಾಡಿ ಹಿಂದಕ್ಕೆ ಜಗ್ಗಿ, ಹಿಂದೆ ಕೈ ಕೈ ಇನ್ನು ಸ್ವಲ್ಪ ಹಿಂದಕ್ಕೆ ಜಗ್ಗಿ ವಾಪಸ್ ಬನ್ನಿ. ನೋಡಿ, ಒಂದು ಬೆಲ್ಟ್ ಅನ್ನು ಹಿಡ್ಕೊಂಡು ಸ್ವಲ್ಪ ಮೇಲೆತ್ತಿದಾಗ ಏನು ವಿಚಿತ್ರ ಅಲ್ವಾ? ಭುಜ ನೋಡಿ ಎಷ್ಟು ಹಿಗ್ಬಿಡುತ್ತೆ. ಭುಜ ಹಿಗ್ಗುದು ಮಾತ್ರ ಅದ್ರ ಜೊತೆಗಿರುವುದು ಎಲ್ಲ ಹಿಚ್ಕೊಂಡು ಹೋಗ್ಬಿಡ್ತದೆ ಅಲ್ವಾ? ಭುಜ ಹಿಂದಕ್ಕೆ ಹೋದಾಗ ತನ್ನಿಂದಾನೇ ಎದೆ ಹಿಗ್ತು. ಆಕಳು ಬರ್ಬೇಕಂದ್ರೆ ಕರು ಎತ್ಕೊಂಡು ಹೋಗ್ಬೇಕು. ಇದೆಲ್ಲ ಆಕಳನ್ನ ಎತ್ಕೊಂಡು ಹೋಗ್ಬೇಕಾಗತ್ತಾ? ಇಲ್ಲ. ಆಕಳು ಬರ್ಬೇಕಂದ್ರೆ ಕರು ಎತ್ಕೊಂಡು ಹೋಗ್ಬಿಟ್ರೆ ಆಯ್ತು. ಅದ್ರ ಹಿಂದೆ ಬರುತ್ತೆ ಆಕಳು. ಹಾಗೇನೆ ಭುಜ ಹಿಂದ್ಗಡೆ ಬಿಟ್ರೆ ಆಯ್ತು, ಆವಾಗ ಎದೆ ಹಿಗ್ಗತ್ತೆ. ನಾಯಿನ್ ಕಮ್ಮಿ ಅಂತ ತೋರಿಸತ್ತದೆ. ಅದೇ ನಾನು ಇರ್ತೀನಿ ಜೊತೆಗೆ, ಹೌದಾ? ಈಗ ಆ ವಾತಾವರಣದಲ್ಲಿ ಒಂದಿಷ್ಟು ಎಲ್ಲರೂ ಅದನ್ನು ಉಪಯೋಗ ತಗೊಂಡ್ಬಿಡ್ತಾರೆ. ನಮ್ಮ ಶರೀರ ಪಾರ್ಟ್ಸ್ಗಳು ಹೇಳ್ತಾ ಇದ್ದೀನಿ. ಈಗ ಮತ್ತೆ ಹಿಂದಕ್ಕೆ ಹೇಳಿ, ಇನ್ನು ಸ್ವಲ್ಪ ಹಿಂದಕ್ಕೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಕೈಯನ್ನ ಕೆಳಗೆ ಜಗ್ಗಿ, ಎಲ್ಲರೂ ಕೆಳಗೆ ಜಗ್ಗಿ ಜಗ್ಗಿ. ಈಗ ನೋಡಿ ಶೋಲ್ಡರ್, ನೋಡಿ ಶೋಲ್ಡರ್ ಏನಾಯ್ತು? ಓಪನ್ ಆಯ್ತು. ಶೋಲ್ಡರ್ ಕೆಳಗೆ ತಳ್ಳಬೇಕು, ಕೈ ಕೆಳಗೆ ತಳ್ಳಿ. ಶೋಲ್ಡರ್ ನೋಡಿ ಓಪನ್ ಆಗ್ತಾ ಇದೆ, ಆಗ್ತಾ ಇದೆಯೋ? ಕೆಳಗೆ ಜಗ್ಗಿ, ಕೆಳಗೆ ಜಗ್ಗಿ, ಇನ್ನು ಸ್ವಲ್ಪ ಕೆಳಗೆ. ಪಾಪ ನೋಡಿ, ನೆಕ್ ಪೇನ್ ಇರೋರಿಗೆಲ್ಲ ಇಷ್ಟು ಮಾಡಿಬಿಟ್ರೆ ಸಾಕು. ಶೋಲ್ಡರ್ ಪೇನ್ ಇರೋರಿಗೆ ಇಷ್ಟು ಮಾಡಿದ್ರೆ ಸಾಕು. ಒಂದು 35-40% ಕಡಿಮೆ ಆಗುತ್ತೆ. ಬರೀ ಇಷ್ಟು ಮಾಡಿದ್ರೆ ಸಾಕು. ಯಾಕೆಂದ್ರೆ ಇವತ್ತು ತುಂಬಾ ಜನ ಭುಜ ಮುಂದೆ ಇಟ್ಕೊಂಡಿರ್ತಾರೆ, ಭುಜ ಹಿಂದೆ ಹೋಗಲ್ಲ. ಅದಕ್ಕೊಂದು ಚಿಕಿತ್ಸೆಯ ರೂಪದಲ್ಲಿ ಈಗ ಮುಂದೆ ತಗೊಳ್ಳಿ. ಬರೀ ಮುಂದುಗಡೆ ಹಿಂದುಗಡೆ ಎಳೆದು ಬಿಟ್ಬಿಟ್ರೆ ಆಗಿಲ್ಲ. ಮುಂದುಗಡೆನೂ ಕೂಡ ಮತ್ತೇನ್ ಮಾಡ್ಬೇಕು? ಮೇಲೆ ಎಳ್ಕೊಳ್ಳೋದು ಅಭ್ಯಾಸ ಆಗ್ಬೇಕು. ಆವಾಗ ಶೋಲ್ಡರ್ನ ಆ ಭಾಗಕ್ಕೆ ವಿಶ್ರಾಂತಿ ಸಿಗತ್ತೆ. ಹೇಗೆ ಇಟ್ಕೊಳ್ತಾರೆ? ಮುಂದೆ ತಗೊಳ್ಳಿ. ಮುಷ್ಟಿ ಕಟ್ಟಿ. ಈಗೇನ್ ಮಾಡ್ಬೇಕು ಅಂದ್ರೆ ಬಲ ಮುಷ್ಟಿಯಿಂದ ಬಲಕ್ಕೆ ಜಗ್ಬೇಕು, ಎಡ ಮುಷ್ಟಿಯಿಂದ ಎಡಕ್ಕೆ ಜಗ್ಬೇಕು. ಮಧ್ಯದಲ್ಲಿರುವ ಬೆಲ್ಟು ಆವಾಗ ಬಿಗಿಯಾಗುತ್ತೆ. ಆ ತರ ಬಿಗಿಯಾದಾಗ ನಮ್ಮ ಶೋಲ್ಡರ್ ಬೇಡ ಓಪನ್ ಆಗುತ್ತೆ. ಈಗ ಕೈ ತಳಿ ಮುಂದೆ, ತಳಿ ಮುಂದೆ, ಮುಂತಳಿ ತಳಿ ಮುಂದುಗಡೆ ತಳ್ತಾ ಇದ್ದಾಗ ಶೋಲ್ಡರ್ ನೋಡಿ ಏನಾಗ್ತಾ ಇದೆ? ಶೋಲ್ಡರ್ ಮಧ್ಯದಲ್ಲಿ ಶೋಲ್ಡರ್ ಬೇಡ ಏನಾಗ್ತಾ ಇದೆ? ಓಪನ್ ಆಗ್ತಾ ಇದೆ ಅಲ್ವಾ? ಹಿಗ್ಸಿ. ಕತ್ತಿನ ಕೆಳಭಾಗ ಗಮನಿಸಿ, ಅಲ್ಲಿ ಬಾಲ್ ಟೈಪ್ ಪೂರ್ತಿ ಹಿಗ್ತಾ ಇದೆ, ಅಂದ್ರೆ ಬೆನ್ನು ಗೂನ್ ಆಗುವುದು ಅಂತ ಅರ್ಥ. ಆ ಭಾಗ ಹಿಗ್ಬೇಕು. ಈಗ ಸ್ವಲ್ಪ ಮೇಲತ್ತು, ಈ ಸ್ವಲ್ಪ ಮೇಲೆ, ಈ ಸ್ವಲ್ಪ ಮೇಲೆ. ಈಗ ಹಾಗೆ ನೋಡಿ, ಮೇಲೆ ಹಿಂದ್ಗಡೆ ಹಿಗ್ತಾ ಇದೆ, ನಿಧಾನ ಮೇಲೆ ತಗೊಳ್ಳಿ. ಮೇಲಕ್ಕೆ ಮೇಲತ್ತು. ಈಗ ಮತ್ತೆ ಬಲಗೈಯಿಂದ ಬಲಕ್ಕೆ ಜಗ್ಬೇಕು, ಎಡಗಡೆಯಿಂದ ಎಡಗೈಯಿಂದ ಎಡಕ್ಕೆ ಜಗ್ಬೇಕು. ಜಗ್ಗಿ ಎತ್ತಿ ಮೇಲೆ. ಈಗ ಎರಡು ಪಾದ ಜೋಡಿಸಿ ಜೋಡಿಸಿ
ತಾಡಾಸನ ಸ್ಥಿತಿ, ಹೊಟ್ಟೆ ಒಳಗೆ ತಗೊಳ್ಳಿ, ಮೇಲೆ ಕೆಳಿತಾ ಇರಬೇಕು, ಟಚ್ ಮಾಡ್ತಾ ಇದೆ, ಮೇಲೆ ಕೆಳಿತಾ ಇದೆ, ನೇರ ಮಾಡಬೇಕು, ಕೈ ನೇರ ಮಾಡಬೇಕು, ಇನ್ನಷ್ಟು ಮೇಲೆ ಕೆಳ್ಕೊಳ್ಳಿ, ನಿಧಾನ ಹಾಗೆ ಕೈ ಮುಂದಕ್ಕೆ, ವಾಪಸ್ ಕೆಳಕ್ಕೆ. ನೋಡಿ, ನಾವು ಕೈ ನೇರ ಮಾಡಿ ಅಂತ ಹೇಳ್ತಾ ಇರ್ತೀವಲ್ಲ, ವಿವರಣೆ ಕೊಡ್ತಾ ಇರ್ತೀವಲ್ಲ, ಈಗ ಬೆಲ್ಟ್ ಇಟ್ಕೊಂಡು ಎಳೆದಷ್ಟು ನಾವೇನಾದರೂ ನೇರ ಮಾಡಲಿಕ್ಕಾಗತ್ತಾ? ಹಾಗೆ ವಿದೌಟ್ ಸಪೋರ್ಟ್ ಬರೀ ಕೈ ಎತ್ತಿ ಅಂದರೆ ಇಷ್ಟು ಎತ್ತಿ ಒಂದು ಕ್ಷಣ ಆಗ್ಬೋದು ಹೇಳ್ದಾಗ, ಆಮೇಲೆ ಏನಾಗುತ್ತೆ, ಕ್ರಮೇಣ ಲೂಸ್ ಆಗ್ತದೆ. ಆದರೆ ಬೆಲ್ಟ್ ಇಟ್ಕೊಂಡಾಗ ಆ ಸಂಭವ ಇದೆಯಾ? ಬೆಲ್ಟ್ ಇಟ್ಕೊಂಡಾಗ ಏನ್ ಮಾಡಿದ್ವಿ ನಾವು? ಮತ್ತೆ ಮೇಲೆ ಜಗ್ತಾ ಇದ್ವಿ, ವಾಪಸ್ ಬರ್ಬೇಕಂತ ಅನಿಸ್ತಾ ಇಲ್ಲ, ಅಂದ್ರೆ ಇನ್ನೂ ಜಗಬೇಕು ಮೇಲೆ ಅಂತ. ಅಷ್ಟು ಮೇಲೆ ಟಚ್ ಮಾಡ್ಬೇಕು. ಈಗ ಮತ್ತೆ ಕೈ ನೀರ. ಈಗ ನಿಮ್ಮ ರೈಟ್ ಸೈಡ್ ತಗೊಂಡು ಹೋಗ್ಬೇಕು, ಕೈ ನಿಧಾನ ನಿಮ್ಮ ರೈಟ್ ಸೈಡ್ ತಗೊಂಡು ನಿಮ್ಮ ಬಲ ನೇರ ಹಾಗೆ ಮುಂದೆ ಎಕ್ಸೇಲ್ ಮಾಡಿದ ನೇರ, ಮತ್ತೆ ಮುಂದಕ್ಕೆ ವಾಪಸ್ ಬನ್ನಿ. ನೋಡಿ, ನಾವು ಹೇಳಿದಾಗ, ಸೂಚನೆ ಕೊಟ್ಟಾಗ ಹೇಳಿದಾಗ ಅಂತ ಅಷ್ಟು ಮಾತ್ರ ಅಲ್ಲ, ನಾವೀಗ ಕೈ ಮುಂದಿದ್ದೀವಿ, ಹೀಗಿದ್ದೀವಿ ಅಲ್ವಾ? ಹೀಗಿದ್ದಾಗ ಎದೆ ಸ್ಥಿತಿ ಗಮನಿಸ್ತೀವಿ. ಸಾಮಾನ್ಯ ಕೈ ಹಿಂದಿದ್ದಾಗ, ಮೇಲಿದ್ದಾಗ ಎದೆ ಆಟೋಮ್ಯಾಟಿಕ್ ಹೀಗಿಬಿಡುತ್ತೆ, ಅದ್ರ ಬಗ್ಗೆ ಗಮನ ಕೊಡಬೇಡ. ಆದರೆ ಹೀಗಿದ್ದಾಗ ನೋಡಿ ಏನಾಯ್ತು, ಎದೆ ಒಳಗಡೆ ಹೋಗಿದೆ ಅಲ್ವಾ? ನಾವೇನ್ ಮಾಡಬೇಕು? ಎದೆ ಎತ್ಕೊಂಡೇ ಹೋಗ್ಬೇಕು, ಎದೆ ಎತ್ಕೊಂಡು ಹೋಗ್ಬೇಕು, ಕೈಯ ಸ್ಥಿತಿ ಹೀಗೆ ಇರಬೇಕು. ಈ ಕಡೆಯೂ ಕೂಡ ಮುಂದೆ ಹೇಗಿದ್ವಲ್ಲ, ಅಲ್ಲಿ ಹೋದಾಗ ಹೀಗಿರ್ಬೇಕು, ಅಲ್ಲಿ ಹೀಗಾಗೋದು. ಹೀಗಾಯ್ತು ಒಂದು ಭುಜ ಹಿಂದೆ, ಒಂದು ಭುಜ ಮುಂದೆ ಬಂದ್ರೆ ಎದೆ ಒಳಗೆ ಹೋಗೋದು 100%. ಸೊ ಅದಕ್ಕೆ ಏನ್ ಮಾಡಬೇಕು? ಇಲ್ಲಿಂದ ಬೇಕಾದ್ರೆ ಆ ಕಡೆ ತಗೊಂಡೋಗಿ, ಅದು ಇಲ್ಲಿ ಆದ್ರೆ ನೀಟ್ ಹೈಟ್ ಮಾಡಬೇಕು. ಅದು ಲೂಸ್ ಆಗಿಬಿಟ್ರೆ ಆ ಕಡೆ ಹೋಗ್ತದೆ. ನೇರ ಮಾಡಿ. ಫಸ್ಟ್ ನಿಮ್ಮ ರೈಟ್ ಸೈಡ್ ತಗೊಂಡೋಗಿ ಎದೆ ಲಿಫ್ಟ್ ದ ಚೆಸ್ಟ್, ಎತ್ತಿ ನೇರ ಮಾಡಿ, ಎದೆ ಎತ್ತಿ, ಕಾಲ್ ಟೈಟ್ ಮಾಡಿ, ಟೈಟನ್ ಯುವರ್ ನೀ, ಪ್ರೆಸ್ ದ ಫುಟ್, ಒತ್ತಿ ಚೆನ್ನಾಗಿ ನೇರ ಮಾಡಬೇಕು. ತಳ್ಳಿ, ಎರಡೂ ಭುಜ ಒಂದೇ ಲೆವೆಲ್ ಇರಬೇಕು, ಎರಡೂ ಭುಜ ಒಂದೇ ಲೆವೆಲ್ ಇರಬೇಕು. ಹಾಗೆ ಸೊಂಟ ತಿರುಗಬಾರ್ದು, ಸೊಂಟದ ಮೇಲ್ಭಾಗ ಹೋಗ್ಬೇಕು. ಬರೀ ಮುಂದಕ್ಕೆ ಹಾಗೆ ಮತ್ತೆ ಪಕ್ಕ ತಗೊಂಡೋಗಿ ಹೋಗಿ ಆ ಕಡೆ ಎದೆ ಎದೆ ಲಿಫ್ಟ್ ಮಾಡಬೇಕು, ಲಿಫ್ಟ್ ಮಾಡ್ತಾ ಹೋಗ್ಬೇಕು. ಹೋಗಿ ನೇರ ಮಾಡಿ, ಇನ್ನು ಸ್ವಲ್ಪ ಎದೆ ಎರಡೂ ಕೈ ಮುಂದೆ ತಳ್ಳಿ, ಕೈ ಜಗ್ಗಿ, ಕಾಲು ನೇರ ಮಾಡಿ, ನಿಧಾನಕ್ಕೆ ವಾಪಸ್. ಸಿಂಪಲ್ ಇದೆ, ಗೊತ್ತಾಯ್ತಾರ? ಸೊ ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆ ಗಮನಿಸಬೇಕು. ಎಲ್ಲಿ ತಪ್ಪಾಗುತ್ತೆ ಅಂತ ಕಂಡು ಹಿಡಿಯುವಂತ ಚಾಣಕ್ಯತನ ಬರಬೇಕು. ತಪ್ಪಿಲ್ಲ ತಪ್ಪಾಗಿದ್ದು ಗೊತ್ತಾಗಲಿಲ್ಲ ಅಂದ್ರೆ ಆವಾಗ ತಪ್ಪು ಮಾಡ್ಕೊತಾ ಹೋಗ್ತೀವಿ, ಗೊತ್ತಾಗಲ್ಲ. ಯಾರೋ ಬಂದು ಹೇಳ್ತಾರ, ಓ ಇದು ಹೀಗಿದೆ, ಆವಾಗ ಸರಿ ಮಾಡ್ಕೊಳಿಕ್ಕಾಗಲ್ಲ, ಅಡ್ಜಸ್ಟ್ಮೆಂಟ್. ಒಂದ್ಸಾರಿ ನಾವು ತಪ್ಪು ಮಾಡಿದ್ವಿ ಅಂದ್ರೆ ಮತ್ತೆ ಸುಧಾರಿಸೋದು ಬಹಳ ಕಷ್ಟ. ಶಿಕ್ಷಣದಲ್ಲಿ ಹಾಗೆ ಹಾಡಾದ್ರೂ ಅಷ್ಟೇ, ಒಂದ್ಸರಿ ಹಾಡು ತಪ್ಪು ಅಭ್ಯಾಸ ಮಾಡ್ಬಿಟ್ರೆ ಯಾರೇ ಹೇಳ್ಕೊಟ್ರು ಸಹಿತ ಮತ್ತದೇ ಗೊತ್ತಾಯ್ತಾ? ನಮ್ಮೊಬ್ರಿಗೆ ಹಾಡು ಹೇಳ್ಕೊಳ್ತೀವಿ, ನನ್ನ ಹತ್ರ ಬರ್ತೀವಿ, ಅವರು ತಪ್ಪು ಹೇಳ್ತೀವಿ. ಕೈ ನೀರು ಜಗ್ಗಿ ಹಿಂದಕ್ಕೆ. ಈಗ ಆ ಕಡೆ ಮುಖ ಮಾಡಿ, ನಿಮ್ಮ ಮ್ಯಾಟ್ ಮೇಲೆ ಪೂರ್ತಿ ಕಾಲಿ ಹಾಗೆ ಹಿಮ್ಮಡ ಹೊರಗ ಅಂತರ. ಈಗ 3 ಅಡಿಯಷ್ಟು ಮಾತ್ರ ಇಟ್ಕೊಳ್ಳಿ, ಓನ್ಲಿ 3 ಫೀಟ್ ಗ್ಯಾಪ್. ಈಗ ಭುಜ ಹಿಂದೆ ತಳ್ಳಿ, ಈಗ ಹಾಗೆ ಸೈಡ್ ಬೆಂಡಿಂಗ್ ಹೋಗಿ, ರೈಟ್ ಸೈಡ್ ವಾಪಸ್
ಹಾಗೆ ಲೆಫ್ಟ್ ಸೈಡ್ ಬೆಂಡಿಂಗ್, ವಾಪಸ್ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ರಿಲ್ಯಾಕ್ಸ್. ಈ ತರ ರೈಟ್ ಸೈಡ್ ಬಾಗುವಾಗ ಲೆಫ್ಟ್ ಹ್ಯಾಂಡ್ ಟಚ್ ಮಾಡಬೇಕು, ಲೆಫ್ಟ್ ಸೈಡ್ ಬಾಗುವಾಗ ರೈಟ್ ಹ್ಯಾಂಡ್ ಟಚ್ ಮಾಡಬೇಕು. ಈಗ ಅದನ್ನು ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಮೇಲೆತ್ತಬೇಕು. ರೈಟ್ ಸೈಡ್ ಬೆಂಡ್ ಮಾಡುವಾಗ ಲೆಫ್ಟ್ ಹ್ಯಾಂಡ್ ಅಪ್ ಮೇಲಕ್ಕೆ ಟಚ್ ಮಾಡಬೇಕು, ಕೈ ಹಿಂದಕ್ಕೆ ಇಡಬೇಕು. ಮಾಡಿ ಎಕ್ಸೇಲ್ ರೈಟ್ ಸೈಡ್. ಈಗ ಎಡಗೈ ಎತ್ತಿ ಮೇಲಕ್ಕೆ ಬೆಲ್ಟ್ ಅನ್ನು ಜಗಬೇಕು, ಎಡಗೈಯಿಂದ ಜಗಿ ಜಗಿ ಎಳ್ಕೊಳ್ಳಿ. ವಾಪಸ್ ಬನ್ನಿ, ಮತ್ತೆ ನಿಧಾನ ಪಕ್ಕಕ್ಕೆ. ಎಡಕ್ಕೆ ಬಾಗುವಾಗ ಬಲಗೈ ಎತ್ತಬೇಕು, ಮೇಲೆ ಎತ್ತಿ, ಮೇಲೆ ಎತ್ತಿ, ವಾಪಸ್ ಬನ್ನಿ. ಈಗ ಪಾದ ತಿರ್ಸಿಕೊಳ್ಳಿ, ಪಾದ ತಿರ್ಸಿ, ಬಲ ಪಾದ ತಿರ್ಸಿಕೊಳ್ಳಿ, ಎಡ ಪಾದ ಹಿಮ್ಮಡ ಹೊರಗಡೆ. ಈಗ ಜಗ್ಗಿ ಕೈ, ಕಾಲ್ ಬೆಂಡ್ ಮಾಡಿ, ಬೆಂಡ್ ದ ರೈಟ್ ಲೈನ್, ರೈಟ್ ಸೈಡ್ ಬೆಂಡಿಂಗ್, ಕಾಲ್ ನೇರ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ರೈಟ್. ವಾಪಸ್ ಬನ್ನಿ, ಮತ್ತೆ ಪಾದ ತಿರ್ಸ್ಕೊಳ್ಳಿ. ಹೋಗಿ ನಿಧಾನ ಹಾಗೆ ಜಸ್ಟ್ ಕಾಲ್ ಬೆಂಡ್ ಮಾಡಿ, ಹಾಗೆ ಎಳ್ಕೊಳ್ಳಿ. ನೀರ, ಕಾಲ್ ನೀರ, ಬನ್ನಿ ಹಾಗೆ ವಾಪಸ್ ಪಾದ ಮುಂದಕ್ಕೆ. ಇಲ್ಲಿ ಒಂದು ಗಮನಿಸಬೇಕು, ಬೆಲ್ಟ್ ಹಿಡ್ಕೊಂಡಾಗ ಸೈಡ್ ಬೆಂಡಿಂಗ್ ಮಾಡುವಾಗ ಎಲ್ಲ ಕಡೆ ಒಂದೇ ನಿಯಮ ಅಪ್ಲೈ ಆಗಲ್ಲ. ಏನದು, ಕೈ ಎತ್ತಿ ಮೇಲೆ ಅನ್ನೋದು ಸೈಡ್ ಬೆಂಡಿಂಗ್ ನಲ್ಲಿ ಅಪ್ಲೈ ಆಗಲ್ಲ, ಅಪ್ಲೈ ಮಾಡಬಾರ್ದು ನಾವು. ಯಾಕೆ ನೋಡಿ, ಇಲ್ಲಿ ನಾನು ಪಕ್ಕಕ್ಕೆ ಹೋಗ್ತೀನಿ. ಈಗ ಭುಜ ಎತ್ತಿ, ಎದೆ ಎತ್ತಿ ಅಂತ ಹೇಳುವಾಗ ನಾನು ಕೈ ಎತ್ತಿ ಬಿಡ್ತೀನಿ ನೋಡಿ. ಕೈ ಎತ್ತಿ ಅಂತ ಹೇಳಿ ಇದನ್ನ ಅಪ್ಲೈ ಮಾಡಿದೆ, ನನಗೆ ಅಪ್ಲೈ ಮಾಡಿದಾಗ ಏನಾಯ್ತು, ಶರೀರ ಮುಂದೆ ಬಂದ್ಬಿಡ್ತು, ಕಾಲ್ ದಾಟಿ ಮುಂದೆ ಬಂದ್ಬಿಡ್ತು, ತ್ರಿಕೋನಾಸನ ಫೇಲ್ ಆಯ್ತು. ಆಯ್ತಾ ಇಲ್ಲ? ಏನ್ ಮಾಡಬೇಕು ಅವಾಗ, ತ್ರಿಕೋನಾಸನದಲ್ಲಿ ಸೈಡ್ ಬೆಂಡಿಂಗ್ ನಲ್ಲಿ ಬೆಲ್ಟ್ ಯಾವ ತರ ಜಗ್ಬೇಕು ಹೇಳಿ ನೋಡಿ. ಶರೀರ ಕಾಲಿನ ನೇರದಿಂದ ವಿಮುಖ ಆಗಬಾರ್ದು, ಕಾಲಿನ ನೇರದಿಂದ ಶರೀರ ವಿಮುಖ ಆಗಬಾರ್ದು, ಕಾಲಿನ ನೇರದಲ್ಲಿ ಸರಿ, ಕರೆಕ್ಟ್ ಇದೆ. ಬೆಲ್ಟ್ ಪಾತ್ರ ಏನು, ಬೆಲ್ಟ್ ಅನ್ನು ಯಾವ ತರ ಜಗ್ಬೇಕು, ಬೆಲ್ಟ್ ಬಗ್ಗೆ ಹಿಂದೆ ಜಗ್ಬೇಕು, ಹಿಂದಿ ಜಗ್ಗಿ ಮಾಡಿ ತೋರಿಸುತ್ತಲ್ಲ. ಈಗ ಅದಾಯ್ತಾ, ಮತ್ತೇನು ನೀವು ಮಾಡಿದ್ರೆ ಹೇಳಿಕ್ಕೆ ಆಗ್ತಾ ಇಲ್ಲ. ಎಡಕ್ಕೆ ಜಗ್ಬೇಕು, ಎಡಕ್ಕೆ ಬಾಗುವಾಗ ಬಲಕ್ಕೆ ಜಗ್ಬೇಕು. ಸರಿ ಇದೆ ನೋಡಿ. ಇಲ್ಲಿಂದ ಫಸ್ಟ್ ಹೀಗಿರ್ತೇವ ಇಲ್ಲ, ನಾವು ಇದನ್ನೇ ಹೋಗುದು ಪಕ್ಕಕ್ಕೆ, ಏನು ವ್ಯತ್ಯಾಸ ಮಾಡಬಾರ್ದು. ನೀವು ಸ್ವಲ್ಪ ಮೇಲೆ ಎತ್ತಿದ್ರಿ, ಅವಾಗ ಏನಾಯ್ತು, ಸೊಂಟ ಹಿಂದೋಯ್ತು, ಎದೆ ಮುಂದೆ ಬಂತು, ಅವಾಗ ಟ್ರ್ಯಾಕ್ ಬಿಟ್ಟು ಹೊರಗಡೆ ಹೋಗ್ತು, ಒಳಗಡೆ ಹೋಗ್ತು. ಈಗ ಒಂದ್ಸರಿ ಮಾಡಿ, ಬಲ ಪಾದ ತಿರ್ಸಿಕೊಳ್ಳಿ, ನೇರ ಮಾಡಿ, ಜಗ್ಗಿ ಕೆಳಗೆ, ಕೆಳಗೆ ಜಗ್ಗಿ, ನಿಧಾನ ಪಕ್ಕಕ್ಕೆ, ಕೆಳಗಡೆ ಜಗ್ಬೇಕು, ಬಲಗಡೆ ಬಾಗ್ಬೇಕು, ಬಲಕ್ಕೆ ಬಾಗ್ಬೇಕು. ಬಲಗಡೆ ಬಾಗ್ದಾಗ ಬೆಲ್ಟ್ ಅನ್ನ ಎಡಗಾಲಿನ ಕಡೆಗೆ ಜಗ್ಬೇಕು, ಲೆಫ್ಟ್ ಲೆಗ್ ಜಗ್ಬೇಕು, ಜಗ್ಗಿ, ಹೊರಗಡೆ ಜಗ್ಗಿ, ಹೇಗೆ ಹಾಗೆ ಜಗ್ಬೇಕು. ಈಗ ಮೇಲೆ ನೋಡಿ, ಹೊಟ್ಟೆ ಒಳಗೆ ತಗೊಳ್ಳಿ, ಹಾಗೆ ಜಗ್ಬೇಕು, ಬಟನ್ ಟೈಪ್, ಈ ಕಡೆ ಜಗ್ಬೇಕು, ಎಡಗಾಲಿನ ಕಡೆ ಜಗ್ಬೇಕು, ಎಡಗಾಲಿನ ಕಡೆ ಜಗ್ಗಿ, ಲೆಫ್ಟ್ ಸೈಡ್ ಜಗ್ಬೇಕು, ಲೆಫ್ಟ್ ಲೆಗ್ ಸೈಡ್ ಜಗ್ಬೇಕು. ಬನ್ನಿ ನಿಧಾನಕ್ಕೆ ವಾಪಸ್. ಈಗ ಎಡ ಹೋಗಿ ಎಕ್ಸೇಲ್ ಮಾಡ್ದಾಗ ಜಸ್ಟ್ ಬೆಂಡ್ ಮಾಡಿ ಕಾಲು, ಹಾಗೆ ಹೋಗಿ ಎಕ್ಸೇಲ್ ಮಾಡಿದಾಗ ಕೆಳಕ್ಕೆ ಹೋಗಿ ರೈಟ್ ಸೈಡ್ ಜಗ್ಬೇಕು. ಈಗ ರೈಟ್ ಸೈಡ್ ಅಂದ್ರೆ ರೈಟ್ ಲೆಗ್ ಸೈಡ್,
ರೈಟ್ ಲೆಗ್ ಸೈಡ್. ಹೋಗಿ ಪಕ್ಕಕ್ಕೆ, ಅದು ಕೆಳಗೆ ಹೋಗ್ತಾ ಇಲ್ವಲ್ಲ ನೀವು? ಸೊಂಟ ತಡೆ ಮುಂದೆ, ತಲೆಯಿಂದಾಗಿ ಪಾದ ನೋಡಿ ಕೆಳಗೆ, ಪಾದ ನೋಡಿ ಅದೇ ಲೈನ್ ನಲ್ಲಿ ಇರಬೇಕು. ಫಿಕ್ಸಿ. ಅಪ್ಪರ್ ಬ್ಯಾಕ್ ಪುಷ್ ಆಗುತ್ತೆ, ಬಟನ್ ಪುಷ್ ಮಾಡಬೇಕು. ಬನ್ನಿ ನಿಧಾನಕ್ಕೆ ವಾಪಸ್ ಪಾದ ಮುಂದೆ. ಗೊತ್ತಲ್ವಾ ಈಗ? ಏನೇನಾಗುತ್ತೆ ಇಲ್ಲಿ? ಸಣ್ಣ ವಿಷಯವನ್ನು ಗಮನಿಸಲಿಲ್ಲ ಅಂದರೆ ನೋಡಿ, ಇಲ್ಲಿಂದ ನಾವು ಬೆಲ್ಟ್ ಅನ್ನು ಇಟ್ಕೊಳ್ತೀವಿ, ಹತ್ತಿರದಲ್ಲಿ ಪಾದ ಹಿಂದೆ. ನಾ ಅದಕ್ಕೆ ನಿಮಗೆ ಮುಂಚೆ ಮಾಡಿಸಿದ್ವಿ, ಯಾವುದು ವೀರಭದ್ರಾಸನ ಪ್ರಕಾರ ದೋ ಮಾಡಿಸಿದ್ದೆ. ಯಾಕೆ? ಈ ರೀಸನ್ಗಾಗಿ, ಅದಕ್ಕೋಸ್ಕರನೇ ಮಾಡಿಸಿದ್ವಿ. ವೀರಭದ್ರಾಸನ ದೋ ಮಾಡಿದ್ವಿ ಕೆಳಗಡೆ ಅಲ್ವಾ? ಸೊ ಅದಕ್ಕೆ ಪಾರ್ಶ್ವಕೋನಾಸನ ಅಂತ ಬಂದಾಗ ವೀರಭದ್ರಾಸನ ಪ್ರಕಾರ ದೋ ಮಾಡ್ಕೊಳ್ತೇವೆ. ನಮಗೆ ಪಾರ್ಶ್ವಕೋನಾಸನಕ್ಕೆ ಹೋಗ್ಬೇಕು, ಹೌದಾಯ್ತು? ಸೊ ಅದಕ್ಕೆ ಕೈ ಕೆಳಗಡೆ ಜಗ್ಬೇಕು, ಕೈ ಮೇಲೆ ಜಗ್ಬಂಗಿಲ್ಲ. ಕೈ ಮೇಲೆ ಜಗದಾಗ ಏನಾಯ್ತು ಇಲ್ಲಿ? ಹೀಗೆ ನೋಡಿ, ಇಲ್ಲಿಂದ ಕಾಲು ಯಾವಾಗಲೂ ಜಸ್ಟ್ ಬೆಂಡ್ ಮಾಡಬೇಕು. ಮೊದಲು 90 ಡಿಗ್ರಿ ಮೊದಲೇ ಬೆಂಡ್ ಮಾಡಬಾರ್ದು. ಯಾಕೆಂದ್ರೆ ತಯಾರಿ ಮಾಡ್ಕೋಬೇಕು ಅಲ್ವಾ? ನೋಡಿ, ಇಲ್ಲಿಂದ ನಿಧಾನ ಈ ಸ್ಥಿತಿ ಹೀಗೆ, ಹೊಟ್ಟೆ ಒಳಗೆ ತಗೊಂಡು ನೋಡಿ, ನಿಧಾನ ಹೋಗ್ಬೇಕು ಕೆಳಗೆ. ಕೆಳಗಡೆ ಹೋಗ್ತಾ ಇದ್ದ ಹಾಗೇನೆ ನೋಡಿ, ನಿಧಾನ ಸ್ಥಿತಿ ಹೀಗೆ, ಶೋಲ್ಡರ್ ಟಚ್. ಇಲ್ಲಿ 90 ಡಿಗ್ರಿ ಬಂತು ನೋಡಿ, ಗೊತ್ತಾಗ್ತದೆಯಾ? ನೋಡಿ 90 ಡಿಗ್ರಿ ಟ್ರಯಾಂಗಲ್ ಬರಬೇಕು. ಸ್ವಲ್ಪ ಲೂಸ್ ಬಿಟ್ಬಿಟ್ರೆ ಈಗ ಆದ ನಂತರ ನಾನು ಹೊಟ್ಟೆ ಒಳಗೆ ತಗೊಳ್ಳಿ ಎದೆ ಎತ್ತಿ ಅಂದ್ರೆ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಯಾಕೆ? ವೇಟ್ ಎಲ್ಲ ಆ ಕಡೆ ಬರುತ್ತೆ, ಲಿಫ್ಟ್ ಮಾಡ್ಬೇಕಾದ್ರೆ ಮತ್ತೆ ವಾಪಸ್ ಮೇಲೆ ಬಂದು ಹೋಗುತ್ತೆ. ಅದಕ್ಕೆ ಜಸ್ಟ್ ಪ್ರಿಪೇರ್ ದೆನ್ ಬನ್ನಿ ಕೊಡಿ. ಕೈ ಕೆಳಗೆ ಜಗಿ, ನಿಮ್ಮ ಪಾದ ತಿರ್ಸ್ಕೊಡಿ. ಈ ಕಡೆ ಬಲ ಪಾದ ಟರ್ನ್ ಯುವರ್ ರೈಟ್ ಫುಟ್ ರೈಟ್ ಸೈಡ್, ಲೆಫ್ಟ್ ಫುಟ್ ಇನ್. ಎಡಗಾಲ ನಿಮ್ಮ ಹೊರಗಾಗ್ಬೇಕು, ಪಾದ ಒಳಗೆ ತಗೋಬೇಕು. ಹಿಗ್ಸಿ, ಎತ್ತಿ, ಎದೆ ಎತ್ತಿ. ಈಗ ಜಸ್ಟ್ ಕಾಲ್ ಬೆಂಡ್ ಮಾಡಿ, ಜಸ್ಟ್ ಬೆಂಡ್ ರೈಟ್ ಸ್ವಲ್ಪ ಬೆಂಡ್ ಮಾಡಿ, ಇನ್ನು ಸ್ವಲ್ಪ ಬೆಂಡ್ ಮಾಡಿ. ನೀವು ಕೆಳಗಡೆ ಹೋದ್ಮೇಲೆ 90 ಡಿಗ್ರಿ ಬರಬೇಕು. ಈಗ ಹಾಗೆ ಹೋಗಿ ಹಾಗೆ ಶೋಲ್ಡರ್ ಟಚ್ ಆಗಿ, ಹೋಗಿ ಕೆಳಗೆ, ಹೋಗಿ ಕೆಳಗೆ, ಎದೆ ಎತ್ತುಕೊಂಡೇ ಇರಬೇಕು. ಕುಸಿಲಿ ಬಿಡಬಾರ್ದು. ಹಿಂದೆ ತಳ್ಳಿ, ಭುಜ ಹಿಂದೆ ತಳ್ಳಿ, ಹಾಗೆ ಶೋಲ್ಡರ್ ಟಚ್ ಆಗಿ ಹಿಂದಕ್ಕೆ ತಗೊಂಡು ಶೋಲ್ಡರ್ ಟಚ್ ಆಗಬೇಕು. ಫಿಕ್ಸಿ. ಎದೆ ಎತ್ತಿ ಮೇಲೆ ನೋಡಿ, ವೇಟ್ ಆ ಕಡೆಗೆ ಲೂಸ್ ಬಿಡಬಾರ್ದು, ಹೀಗೆ ಹಿಗ್ಸ್ಬೇಕು. ಫಿಕ್ಸಿ. ಒಳಗೆ ತಳ್ಳಿ, ಸೊಂಟ ಮುಂದೆ ತಳ್ಬೇಕು, ಹೊರಗೆ ಸೊಂಟ ಮುಂದೆ ಹೋಗ್ಬೇಕು, ಸೊಂಟ ಮುಂದೆ ತಳ್ಳಿ, ಶೋಲ್ಡರ್ ಟಚ್ ಆಗಿ ಹೊರಗಡೆ ಹಾಕಬೇಕು. ಹಾಗೆ ಹೊರಗಡೆ ಬನ್ನಿ, ಹಾಗೆ ವಾಪಸ್. ಈ ಕಡೆ ಪಾದ ತಿರ್ಸ್ಕೊಳ್ಳಿ, ಇನ್ನೊಂದು ಕಡೆ ಹಾಗೆ ನಿಧಾನ ಜಸ್ಟ್ ಬೆಂಡ್ ಮಾಡಿ ಕಾಲು. ಎಕ್ಸೈಲ್ ಸೈಡ್ ಬೆಂಡಿಂಗ್, ಕೈ ಹೊರಗೆ ಎಳಿತಾ ಹೋಗ್ಬೇಕು. ಹೋಗಿ ಭುಜ ಇಷ್ಟಕ್ಕೆ ಹೋಗ್ಬೇಕು. ಹೋಗಿ ಕೆಳಗೆ ಮೇಲ್ ನೋಡಿ, ಪಾದ ತಲೆ ಎಲ್ಲ ಒಂದೇ ಲೈನಲ್ಲಿ ಇದೆ, ಅಂದ್ರೆ ಜಾಸ್ತಿ ಮಾಡ್ಬೇಕು. ಹೋಗಿ ಕೈ ನೇರ ಮಾಡ್ಬೇಕು, ಬಿರ್ಕುಳ್ಳಿ ಇಲ್ಲ ಬಿಡುವಂಗಿಲ್ಲ, ನೇರ ಮಾಡಿ. ಎದೆ ಒಳಗೆ ಬನ್ನಿ, ನಿಧಾನಗೆ ವಾಪಸ್ ಬನ್ನಿ, ರಿಲ್ಯಾಕ್ಸ್. ಹೇಳಿ ವಾಪಸ್. ಇನ್ನೊಂದು ಕಾಲಿ ನಾನೇ ವಾಪಸ್, ಮತ್ತೆ ಮೇಲಕ್ಕೆ ವಾಪಸ್, ಹಾಗೆ ಮೇಲಕ್ಕೆ ವಾಪಸ್. ಇಲ್ಲಿ ಮೇಲೆ ಗಟ್ಟಿಯಾಗಿ ಮೇಲ್ಗಡೆ
ಹಿಡಿದು ಗಟ್ಟಿಯಾಗಿ. ಮೊಣಕಾಲನ್ನ ಸ್ವಲ್ಪ ಕೆಳಗೆ ಹೇಳ್ಬೇಕು. ವಾಪಸ್ ಮೇಲೆ, ವಾಪಸ್ ಮೇಲೆ, ವಾಪಸ್. ಇದೆಲ್ಲ ಮಾಡ್ತಿದ್ದೆ ಯಾಕೆಂದ್ರೆ ನಾವು ಯಾವುದೇ ಆಸನ ಮಾಡಿದಾಗ, ಈಗ ಶಿರಪಾದಾಸನ ಮಾಡಿ ನಮ್ಗೆ ಗೊತ್ತಿಲ್ಲದೆ ಜಾಸ್ತಿ ಮೊಣಕಾಲ ಮೇಲೆ ಪ್ರೆಷರ್ ಬಂದ್ಬಿಡುತ್ತೆ. ಆ ಕಡೆ ವೇಟು ಇನ್ನು ಶಿಫ್ಟ್ ಮಾಡಬೇಕು ನಮಗೆ ತಾಕತ್ತು ಬಂದಿಲ್ಲ, ಅಭ್ಯಾಸನೇ ಇಲ್ಲ. ಯಾಕಂದ್ರೆ ಈ ಕಡೆ ಹೋದಾಗ ಶಿರಪಾದಾಸನ ಮಾಡಬೇಕು. ಶಿರಪಾದಾಸನ ಮಾಡುವಾಗ ಆ ಕಾಲ ಲೂಸ್ ಮಾಡ್ಕೊಂಡು ಮಾಡಲಾಗಿಲ್ಲ, ಹೋಗುವುದು ಸ್ವಲ್ಪ ಲೇಟ್ ಆದರೂ ತೊಂದರೆ ಇಲ್ಲ. ಆದರೆ ಅಲ್ಲಿ ತಕ್ಷಣ ಹೋಗಬೇಕು, ಅರ್ಜೆಂಟಲ್ಲಿ ಹೋಗಿ ಅವಾಗ ತೊಂದರೆಗಳಾಗ್ತವೆ. ಅದಕ್ಕೆ ಮೊಣಕಾಲ ಮೇಲೆ ಪ್ರೆಷರ್ ಕ್ರಿಯೇಟ್ ಆಯಿತು ಅಂದರೆ ಮೊಣಕಾಲು ನೋವು ಬಂದ್ಬಿಡುತ್ತೆ. ಅದಕ್ಕೆ ಈ ಥರದ್ದೆಲ್ಲ ಒಂದು ಸ್ವಲ್ಪ ಬೆಲ್ಟ್ ಇರೋದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ನಮ್ಗೆ ಗೊತ್ತಿದ್ದ ತಪ್ಪುಗಳಾಗ್ತಾ ಇರತ್ತಲ್ವಾ, ಎಲ್ಲರೂ ತಪ್ಪು ಮಾಡ್ತಾರೆ. ಕಲಿಸುವವರು ತಪ್ಪು ಮಾಡ್ತಾರೆ, ಕಲಿಯುವರು ತಪ್ಪು ಮಾಡ್ತಾರೆ. ಆದರೆ ನಮ್ಗೆ ಗೊತ್ತಿರಬೇಕು, ತಪ್ಪಾಗದಂಗೆ ಎಚ್ಚರ ವಹಿಸಬೇಕು. ಗೊತ್ತಿಲ್ಲ ಏನೋ ಒಂದರೆ ಓವರ್ ಸ್ಟ್ರೆಚಿಂಗ್ ಆಯಿತು, ಕಾಲು ಹಿಡ್ಕೊಂಡ್ಬಿಡ್ತು, ಪಶ್ಚಾತ್ತಾಪ ಪಡುವುದು ಅನ್ನೋದಕ್ಕಿಂತ ಅದಕ್ಕೆ ಪರಿಹಾರ ಏನು ಅಂತ ಗೊತ್ತಿರಬೇಕು. ಗೊತ್ತಾಯ್ತಲ್ಲ? ಅದಾದ ನಂತರ ತಕ್ಷಣ ಏನು ಮಾಡಬೇಕು? ರಿಲ್ಯಾಕ್ಸ್ ಮಾಡಬೇಕು. ಈಗ ಮತ್ತೆ ಹಿಂದಕ್ಕೆ ಹಾಗೆ ಕಾಲು ಬೆಂಡ್ ಮಾಡಿ ನಿಧಾನ ಸಿಂಗಲ್ ಲೈನ್ ಹೋಗಿ ಗಟ್ಟಿ ಹೇಳ್ಬೇಕು. change, ನಿಧಾನ ಹೇಳ್ಕೊಳ್ಳಿ ನಿಮ್ಮ ಕಡೆಗೆ. ವಾಪಸ್ ಈಗ ನಿಮ್ಮ ಬಲ ಪಾದಕ್ಕೆ ಬೆಂಡ್ ಹಾಕೊಳ್ಳಿ. ಹೀಗೆ ಅರ್ಧ ಬದ್ಧ ಕೋನಾಸನ ಸ್ಥಿತಿಯಲ್ಲಿಯೇ ಎಳಿ ಗಟ್ಟಿಯಾಗಿ ಸೈಡ್ ಗಟ್ಟಿ ಎಳ್ಕೋಬೇಕು, ಗಟ್ಟಿ ಎಳ್ಕೊಳ್ಬೇಕು. ಮೊಣಕೈ ಸ್ವಲ್ಪ ಅಗಲ ಇದೆ, ಬೆಲ್ಟ್ ಅನ್ನ ಹೊರಗಡೆ ಜಗ್ತಾ ಇದೆ. ವಾಪಸ್ ಚೇಂಜ್, ನಿಧಾನ ಹೇಳ್ಕೊಳ್ಳಿ. ಸ್ವಲ್ಪ ಜಗ್ಗಿ ವಾಪಸ್ ಎರಡೂ ಪಾದ ಹಾಕಬೇಕಿಲ್ಲ, ಪಾದ ಜೋಡಿಸಿ ಬದ್ಧ ಕೋನಾಸನ ಸ್ಥಿತಿಯಲ್ಲಿಯೇ ನಿಮ್ಮ ಕಡೆ ಇರಬೇಕು. ಈಗ ಕಾಲನ್ನ ನೇರ ಮಾಡಿ, ನೇರ ಮಾಡಿ ತಲೆ ಎತ್ತಿ ಸ್ವಲ್ಪ ಮೇಲೆ, ವಾಪಸ್ ಮೇಲೆ, ವಾಪಸ್ ಮೇಲೆ. ನಾಮಾಸನ. ಕೈ ಸ್ವಲ್ಪ ಅಗಲ ಮಾಡಿ ಎಕ್ಸಿ, ವಾಪಸ್ ರಿಲ್ಯಾಕ್ಸ್. ಈಗ ನಿಮ್ಮ ಬಲ ಪಾದಕ್ಕೆ ಬೆಲ್ಟ್ ಹಾಕೊಳ್ಳಿ. ಎಡಗೈ ಇಟ್ಕೋಬೇಕು, ಈ ತರ ಇಟ್ಕೋಬೇಕು. ಹಾಗೆ ನಿಧಾನ ಮಲ್ಕೊಳ್ತಾ ಪರಿವೃತ್ತ ಸುಪ್ತ ಪಾದಾಂಕುಶಾಸನ ನಿಮ್ಮ ಎಡಗಡೆ ತಗೋಬೇಕು. ಹಾಗೆಯೇ ತಗೊಳ್ಳಿ. ಕಾಲು ನೇರ ಮಾಡಿ, ಕೆಳಗಡೆ ಇರುವ ಕಾಲು ನೇರ ಇದೆ. ಹಾಗೆ ವಾಪಸ್ ಕಾಲಲ್ಲಿ ಚೇಂಜ್ ಮಾಡಿ,
ನಿಧಾನವಾಗಿ ನಿಮ್ಮ ರೈಟ್ ಸೈಡ್ ತಗೊಳ್ಳಿ, ಲೆಫ್ಟ್ ಲೆಗ್ ರೈಟ್ ಸೈಡ್ ತಗೊಳ್ಳಿ, ಎಳಿರಿ ಗಟ್ಟಿಯಾಗಿ. ವಾಪಸ್ ಮತ್ತೆ ಚೇಂಜ್ ಮಾಡ್ಕೊಳ್ಳಿ ಸರಿ. ರೈಟ್ ಲೆಗ್ ಅಪ್, ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಸೈಡ್ ಮಾಡಿ, ಸ್ಟ್ರೈಟ್ ಮಾಡಿ, ಹಿಡ್ಕೊಳ್ಳಿ ಗಟ್ಟಿಯಾಗಿ. ಒಳಗಡೆ ಕಾಲಿದೆ, ಕಾಲಿನ ಮಾಡಿ, ಪಾದವನ್ನ ಬೆಲ್ಟಿಗೆ ಒತ್ತಬೇಕು. ಏನ್ ಮಾಡ್ತಾ ಇದ್ದೀವಿ? ಬರೀ ಇವತ್ತು ಮಾಡಲಿಕ್ಕೆ ಪಾಲನೆ ಮಾಡ್ತಾ ಇದ್ದೀವಿ. ರೈಟ್ ಫುಟ್ ಲೆಫ್ಟ್ ಹ್ಯಾಂಡ್, ಬಲಗಾಲು ಎಡ ಅಕಲ, ಎಳಿ ಗಟ್ಟಿಯಾಗಿ ನೇರ ಮಾಡಿ, ನಿಧಾನವಾಗಿ ವಾಪಸ್ ಚೇಂಜ್. ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ಲೆಗ್ ರೈಟ್ ಹ್ಯಾಂಡ್ ಕ್ರಾಸ್ ಮಾಡಿ, ನೇರ ಮಾಡಿ ಕಾಲು. ಇನ್ನಷ್ಟು ನೇರ ಮಾಡಿ ಹೊರಗೆ ಎಳ್ಕೋಬೇಕು. ಹಾಗೆ ವಾಪಸ್ ಎರಡೂ ಕಾಲಿಗೆ ಹಾಕೊಳ್ಳಿ, ಎರಡೂ ಕಾಲಿಗೆ ಹಾಕೊಳ್ಳಿ ಗಟ್ಟಿಯಾಗಿ. ಎರಡೂ ಕಾಲನ್ನು ನಿಮ್ಮ ಕಡೆ ಎಳಿತಾ ಇದೆ. ಎರಡೂ ಪಾದ ಒತ್ತಿ ಚೆನ್ನಾಗಿ ಬಲಗೈ ಇಟ್ಕೊಳ್ಳಿ. ಬೆಲ್ಟ್ ಅನ್ನ ಜೋಡಿಸಿ, ಎರಡು ಕಡೆ ಇರುವ ಬೆಲ್ಟ್ ಅನ್ನ ಜೋಡಿಸಬೇಕು. ಬಲಗೈ ಇಟ್ಕೋಬೇಕು, ಪಾದ ಸೀದಾ. ಈಗ ಕಾಲು ಜಸ್ಟ್ ಬೆಂಡ್ ಮಾಡಿ, ಹಾಗೆ ರೈಟ್ ಸೈಡ್ ತಗೊಂಡು ರೈಟ್ ಎಲ್ಬೋ ಸಪೋರ್ಟ್ ತಗೊಂಡು ನಿಧಾನ ಕಾಲನ್ನ ನೇರ ಮಾಡಿ, ಜಠರ ಪರಿವರ್ತನಾಸನ. ಕಾಲು ನೇರ ಮಾಡಿ, ಎರಡು ಕಾಲು ನೇರ ರೈಟ್. ಮತ್ತೆ ಹಾಗೆ ವಾಪಸ್ ನಿಧಾನವಾಗಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಸೈಡ್, ಹಾಗೆ ಸ್ಟ್ರೈಟ್ ಮಾಡಿ ಮಾಡಿ, ನೇರ ಮಾಡಬೇಕು. ಕಾಲು ನೇರ ಮಾಡಿ, ಪಾದ ಎರಡು ಒಂದೇ ನೇರದಲ್ಲಿ ಇರಬೇಕು. ಹಾಗೆ ಮತ್ತೆ ಮೇಲೆ ವಾಪಸ್ ಮೇಲ್ ಬನ್ನಿ, ಮೇಲ್ ಬನ್ನಿ. ನಾನು ಕಾಲು ಬೆಂಡ್ ಮಾಡಬೇಕು. ಬನ್ನಿ, ಕಾಲು ಸ್ವಲ್ಪ ಗ್ಯಾಪ್ ಗಟ್ಟಿ ಹಿಡ್ಕೊಳ್ಳಿ. ನಿಧಾನ ಹಾಗೆ ಸೊಂಟ ಎತ್ತಿ ಎತ್ತಿ ಗಟ್ಟಿ ಹಿಡ್ಕೊಳ್ಳಿ. ಪಾದವನ್ನು ನಿಮ್ಮ ಕಡೆ ಹಿಡ್ಕೊಳ್ಳಿ, ಕಾಲನ್ನು ನಿಮ್ಮ ಕಡೆ ಹಿಡ್ಕೋಬೇಕು. ಸೊಂಟ ಎತ್ತಿ ಮೇಲೆ ವಾಪಸ್ ಕೆಳಗೆ. ಇನ್ನೊಮ್ಮೆ ನಿಧಾನ ಎತ್ತಿ ಮೇಲೆ, ಸೊಂಟ ಎತ್ತಿ ಮೇಲೆ, ಎತ್ತಿ ಮೇಲೆ ಬೆಲ್ಟ್ ಅನ್ನ ಜಗ್ಬೇಕು. ಹಾಗೆ ವಾಪಸ್ ಬನ್ನಿ, ಬೆಲ್ಟ್ ಅನ್ನ ತೆಗೀರಿ. ಎರಡೂ ತೊಡೆಗೆ ಬೆಲ್ಟ್ ಹಾಕಿ, ಹಾಗೆ ಸಪೋರ್ಟ್. ಕಾಲು ನೇರ, ಸ್ವಲ್ಪ ಹಾಗೆ ಜಗ್ಗಿ ಕಾಲಿ ತಗೊಳ್ಳೋದು. ಹಲಾಸನ, ವಾಪಸ್ ಮೇಲೆ ಬಂದ. ಅಲ್ಲಿ ಹೋಗಿದ್ದ ಗೊತ್ತಾಗಿಲ್ಲ. ಈಗ ಗಟ್ಟಿಗೆ ಹಲಾಸನ ಹೋಗಿ ಬರಬೇಕು.
ಹೋಗಿ ಹಲಾಸನ ವಾಪಸ್ ಹೌದ್ರಿ. ಈಗ ನೀವು ಹೋಗಿ ನಾನು ನೋಡಿ ಹೋಗಿ ಹಲಾಸನ ಹೋಗಿ ವಾಪಸ್ ಬನ್ನಿ. ಈಗ ಹೆಬ್ಬೆರಳಿಗೆ ಹಾಕೊಳ್ಬೇಕು. ಹೆಬ್ಬೆರಳಿಗೆ ನಿಧಾನ ಮೇಲೆ ನೇರ ಕಟ್ಟಿ ಹೇಳ್ಕೊಳ್ಳಿ. ನೇರ ಮಾಡಿ ನಾಮಾಸನ ಮತ್ತೊಮ್ಮೆ ಸೀದಾ ಕಟ್ಟಿ ಹೇಳ್ಕೊಳ್ಳಿ. ಹಾಗೆ ವಾಪಸ್ ಬನ್ನಿ. ಕಾಲ್ ಮಾಡಿ. ಈಗ ಬಲಗಾಲ ಹೀಗೆ ಡಬಲ್. ಈಗ ಹಾಗೆ ನಿಧಾನ ನೋಡಿ. ಈಗ ಕವರ್ ಮಾಡಿ. ಕವರ್ ಮಾಡಿ. ಹಾಗೆ ಕವರ್ ಮಾಡಿ. ಪ್ರೆಸ್ ಮಾಡಿ. ನಿಧಾನ ಹಾಗೆ ಹೊಟ್ಟೆ ಸ್ವಲ್ಪ ಹೊರಗೆ ತೆಗೆದು, ಹೊಟ್ಟೆ ಒಳಗೆ ಇದೆ ನೋಡಿ, ಹೊರಗೆ ತೆಗೆದು ಈಗ ಈ ಕಾಲಿಗೆ ಹಾಕ್ಕೊಡ್ತೀನಿ. ಲೆಫ್ಟ್ ಲೆಗ್ ಬಲಗಾಲ ಮಾಡಿಸ್ಕೊಂಡು ಕವರ್ ಮಾಡಿ. ನಿಧಾನ ಟರ್ನ್ ಮಾಡಿ. ಈಗ ಕಾಲಿಂದ ಕೈಯನ್ನ ತಳ್ಳಬೇಕು. ತಳಿಯಲು ತಳ್ಳಿ, ಕಾಲಿಂದ ತಳ್ಳಬೇಕು. ವಾಪಸ್ ಬನ್ನಿ. ಶೇಕ್ ಕೊಡಿ. ನಿಧಾನಾಗಿ ಕಾಲು ಬೆಂಡ್ ಮಾಡಿ. ಬೆಂಡ್ ಮಾಡಿ ನಿಧಾನಾಗಿ ತಳ್ಳಿ. ಟರ್ನ್ ಮಾಡಿ. ಭುಜಕ್ಕಿಂತ ಬೆನ್ನೇನ ಮಾಡಿ. ಹೊಟ್ಟೆ ಹೊರ ತೆಗೆದು ವಾಪಸ್ ಬನ್ನಿ. ಮತ್ತೆ ಬಲಪಾದಕ್ಕೆ ಬೆಂಡ್. ಇಟ್ಕೊಳ್ಳಿ. ಎಡಗಾಲ ಕ್ರಾಸ್. ಈಗ ವಕ್ರಾಸನ ಮಾಡಿ. ಯಾವ ಆಸನ? ವಕ್ರಾಸನ. ಯಾವ ಕಾಲಿಗೆ ಬೆಲ್ಟ್ ಇದೆ? ಈಗ ಬಲಗಾಲಿಗೆ ಬೆಲ್ಟ್ ಇದೆ ನೋಡ್ಕೊಳ್ಳಿ. ಎಡಗಾಲ ಸೈಡ್ ಬರಬೇಕು. ಈಗ ಸ್ವಲ್ಪ ಮೊಣಕಾಲು ಈ ಕಡೆ ತಗೊಂಡು ಈ ಕಡೆ. ಹಾಗೆ ಈಗ ಮಾಡಿ. ಟ್ವಿಸ್ಟಿಂಗ್. ಭುಜ ಹಿಂದಕ್ಕೆ ತಳ್ಳಿ ನೇರ ಮಾಡಿ. ಟರ್ನ್. ಇನ್ನು ಸ್ವಲ್ಪ ಟರ್ನ್ ಮಾಡಿ ನೇರ ಮಾಡಿ. ವಾಪಸ್. ಇರಿಸ್ಕೊಳ್ಳಿ. ಪಾದ ಸೀದಾ ನಿಧಾನ ಟರ್ನ್ ಮಾಡಿ. ಬೆನ್ನೇರ ಮಾಡಿ. ಭುಜ ಹಿಂದ ತಳ್ಳಿ ಗಟ್ಟಿ ಇಟ್ಕೊಳ್ಬೇಕು. ಬೆಲ್ಟ್ ಟ್ವಿಸ್ಟ್ ಮಾಡಬೇಕು. ಟರ್ನ್ ಮಾಡ್ಬೇಕು. ಟರ್ನ್ ಮಾಡಿ. ಹಾಗೆ ವಾಪಸ್ ಬನ್ನಿ. ಯಾವ ಆಸನ ಇದು? ವಕ್ರ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತಲ್ಲ. ಆದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು ಯಾವ ಪಾದಕ್ಕೆ ಬೆಲ್ಟ್ ಹಾಕೋಬೇಕು, ಯಾವ ಕೈಲಿ ಹಿಡ್ಕೋಬೇಕು. ಇದೆಲ್ಲ ದೊಡ್ಡ PhD ಮಾಡೋ ಇಲ್ಲಾಂದ್ರೆ ಒಟ್ಟು ನಾವು ಮಾಡ್ಕೊಳ್ತಿಗೆ ಹೋದ್ರೆ ಸಮಸ್ಯೆ ಆಗುತ್ತೆ. ನಾವು ಪ್ರಿಪೇರ್ ಇಲ್ಲದೆ, ನಮಗೆ ಪಕ್ಕ ಇಲ್ಲದೆ ಯಾವ ವಿಷಯವನ್ನು ಕೂಡ ಏನ್ ಮಾಡಬಾರ್ದು, ನೀವು ಟೀಚ್ ಮಾಡುವಂಗೆ. ನಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಅದು ಕಲಿತೆ ಯಾರೇ ಅದ್ರ ಪ್ರಶ್ನೆ ಮಾಡಲು ಉತ್ತರ ಕೊಡುವಂತು ಅದಕ್ಕೆ ಆ ವಿಷಯವನ್ನು ಚಾಯ್ಸ್ ಮಾಡಿ. ಇದೆಲ್ಲ ಹೇಳ್ಕೊಡೋದು ನಮ್ಗೆ ಒಂದಿಷ್ಟು ಜ್ಞಾನ ವೃದ್ಧಿ ಆಗಲಿ. ಮತ್ತು ಪ್ರಾಫ್ ಯೂಸ್ ಮಾಡೋದೇನು ಸುಲಭ ಇಲ್ಲ. ನೆನಪಿಟ್ಕೊಳ್ಳಿ. ಇಷ್ಟು ತಲೆ ಓಡಬೇಕು. ಇಲ್ಲಾಂದ್ರೆ ಏನೋ ಸಿಕ್ಕೊಂಡ್ಬಿಟ್ಬಿಡ್ತೀವಿ ನಾವು. ಬಿಟ್ಬಿಟ್ಟು ಅದು ಬೇಡ ಅದು ಬಿಟ್ಟು ಬೇರೆ ಮಾಡೋಣ ಅಂತ ಅವ್ರಿಗೇನಂತವಾಗ, ಓ ಇವರು ಒಂದು ತಯಾರಿ ಮಾಡ್ಕೊಂಡು ಬಂದಿಲ್ಲ ಇವತ್ತು, ಅವ್ರ ಬಗ್ಗೆ ಮಾತಾಡಿ ಶುರು ಮಾಡ್ಬಿಡ್ತಾರೆ. ಶಿಕ್ಷಕರು ಸದಾ ಕಾಲ ನಿರಂತರ ನಾನ್ ಸ್ಟಾಪ್ ಹೇಳ್ಕೊಟ್ಬಿಡ್ಬೇಕು. ಅಂದ್ರೆ ಮಧ್ಯದಲ್ಲೆಲ್ಲ ಬ್ರೇಕ್ ಇರ್ಬೇಕು. ಹೇಳ್ಬೇಕು ಅಂದ್ರೆ ಮುಂದೇನು ಅಂತ ಗೊತ್ತಿರ್ಬೇಕು. ಮುಂದೇನು ಅಂತ ತಲೆ ತೋರಿಸ್ಕೊಂಡ್ಬಿಟ್ರೆ ಅವಾಗ ಗೊತ್ತಾಗತ್ತಲ್ಲ, ಓ ಇವರು ಇವ್ರಿಗೇನೋ
ಮರ್ತೋಗಿದೆ, ಅದಕ್ಕೋಸ್ಕರ ತಲೆ ತೋರಿಸ್ಕೊತಾ ಇದ್ದಾರೆ. ನಮ್ಮ ವೀಕ್ನೆಸ್ ಎದುರುಗಡೆ ಗೊತ್ತಾಗುತ್ತೆ, ಇದೆಲ್ಲರೂ ಗಮನಿಸ್ಬೇಕು. ಈಗ ಬಲಗಾಲ ಮನಸ್ಕೊಳ್ಳಿ, ಕಾಲ್ಬೆಂಡ್ ಹೀಗೆ ನಿಧಾನ ಮೇಲೆ, ಇನ್ನು ಸ್ವಲ್ಪ ಮೇಲೆ ಎಳ್ಕೊಳ್ಳಿ, ಇನ್ನು ಸ್ವಲ್ಪ ಮೇಲೆ ಎಳ್ಕೊಳ್ಳಿ, ಇನ್ನು ಸ್ವಲ್ಪ ಮೇಲೆ ಟಚ್ ಮಾಡಿ, ವಾಪಸ್ ಚೇಂಜ್, ನಿಧಾನ ಮೇಲೆ 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 ಟಚ್ ಮಾಡಿ, ವಾಪಸ್. ಈಗ ಬಲಗಾಲ ಮಡಿಸ್ಕೊಳ್ಳಿ, ಎಡಗಾಲ ರೈಟ್ ಮೇಲೆ, ಕ್ರೌಂಚಾಸನ ಹೇಳಿ. ಯಾವುದು ಕ್ರೌಂಚ ಅನ್ನೋದು ಒಂದು ವರ್ಡ್ ಗೊತ್ತಾಯ್ತಲ್ಲ? ನಿಧಾನ ಮೇಲೆ ತಗೊಳ್ಳಿ, ಫಸ್ಟ್ ಇಲ್ಲ ದೂರ ಇರಬೇಕು, ದೂರ ಗಟ್ಟಿ ಹೇಳ್ಕೊಳ್ಳಿ, ಪಾದ ಸೀದ ಇದೆ, ಹಾಗೆ ನೇರ ಮಾಡಿ, ಫಸ್ಟ್ ಸ್ಟ್ರೈಟ್, ನಿಧಾನ ಹೋಗಿ ಹೋಗಿ ಹೋಗಿ, ವಾಪಸ್ ಬನ್ನಿ, ಕಾಲ್ ಮಾಡಿಸು, ಹಾಗೆ ನಿಧಾನ ಮೇಲ ಮೇಲ ಫಸ್ಟ್ ಸ್ಟ್ರೈಟ್, ಈಗ ನಿಧಾನ ಮೇಲೆ 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 ಮೇಲೆ, ಹಾಗೆ ವಾಪಸ್ ಕಾಲಿನ ಮಾಡಿ. ಯಾವ ಆಸನ ಇದು? ಕ್ರೌಂಚಾಸನ. ಬಲಗಾಲ ಮಡಿಸ್ಕೊಳ್ಳಿ, ಬಲಪಾದಕ್ಕೆ ಬೆಲ್ಟ್ ಹಾಕೊಳ್ಳಿ, ಹೀಗೆ ಯಾವ ಕಾಲು ಮಡಿಸಿದ್ರಿ ಆ ಪಾದಕ್ಕೆ ಬೆಲ್ಟ್ ಹಾಕೊಂಡ್ಬೇಕು, ಹಾಕೊಂಡ್ರ ಹೀಗೆ. ಎಡಗೈಯಲ್ಲಿ ಹೀಗೆ ಇಟ್ಕೊಂಡ್ರಿ, ಸ್ವಲ್ಪ ಇಟ್ಕೊಳ್ಳಿ. ಒಮ್ಮೆ ರೈಟ್ ಸೈಡ್ ನಿಧಾನ ಟ್ವಿಸ್ಟಿಂಗ್, ಟರ್ನ್ ಮಾಡಿ, ಭುಜ ಹಿಂದಕ್ಕೆ ತಳ್ಳಿ, ಬೆನ್ನೇರ ಮಾಡಬೇಕು, ಕೈ ಹಿಂದೆಗಡೆ ಇಟ್ಕೋಬೇಕು, ಈ ಕಡೆ ಆ ಕಡೆ ತಿರುಗಬೇಕು, ಕೈ ಹಿಂದೆಗಡೆ ಕಪ್ ಶೇಪ್, ಟರ್ನ್ ಮಾಡಿ ಸ್ವಲ್ಪ, ವಾಪಸ್ ಬನ್ನಿ, ಹಾಗೆ ಇಟ್ಕೊಳ್ಳಿ. ಈಗ ಹಾಗೆ ಕೈ ಬಲಗೈ ಪಾದ ತಲೆ ಮುನ್ನೋಡಿ, ಮುಂದೆ ಮುನ್ನೋಡಿ, ಈಗ ಹಾಗೆ ಕೆಳಗೆ ಜಾನು ಶೀರ್ಷ, ಬೆಲ್ಟ್ ಅನ್ನು ಜಗ್ತಾ ಇದೆ, ಹಾಗೆ ವಾಪಸ್ ಚೆನ್ನಾಗಿದ್ದಾರಲ್ಲ? ವಿಜಯದಶಮಿ ಸ್ಪೆಷಲ್ ಸರ್, ನನಗೆ ಲೆಫ್ಟ್ ಇನ್ನು ಆಗ್ತಾ ಇಲ್ಲ, ಪೂರ ನನ್ನ ಸ್ಟ್ರೆಂತ್ ಫುಲ್ ಹಾಕಕ್ಕಾಗ್ತಾ ಇಲ್ಲ, ಬೇಕಾಗುವಷ್ಟು. ಪಾದಕ್ಕೆ ಹಾಕೊಳ್ಳಿ, ಹಾಗೆ ನಾನು ಹಿಂದೆಗಡೆ ಎಡಗೈ ಹಿಂದೆ ಹಾಗೆ ಸೀದಾ, ಆಯ್ತಾ? ಈಗ ನಾನು ಟ್ವಿಸ್ಟ್ ಮಾಡಿ, ಟರ್ನ್ ಮಾಡಿ, ಭುಜ ಹಿಂದೆ ತಿರುಗಿ, ಇನ್ನು ಸ್ವಲ್ಪ ಟರ್ನ್ ಮಾಡಿ, ಭುಜ ಹಿಂದೆ ತಳ್ಳಿ, ವಾಪಸ್ ಬನ್ನಿ. ಈಗ ಬಲಗೈ ಬೆಲ್ಟ್ ಹಾಗೆ ಇಟ್ಕೊಳ್ಳಿ, ಭುಜ ಹಿಂದೆ. ಒಮ್ಮೆ ರೈಟ್ ಸೈಡ್ ನಿಧಾನ ಟ್ವಿಸ್ಟ್ ಮಾಡಿ, ಭುಜ ಹಿಂದೆ ತಳ್ಳಿ, ಟರ್ನ್ ಮಾಡಿ, ಭುಜ ಹಿಂದೆ, ಇನ್ನು ಸ್ವಲ್ಪ ಟರ್ನ್ ಮಾಡಿ, ಹಾಗೆ ಇಟ್ಕೊಳ್ಳಿ. ನಿಧಾನ ಕೈ ಬಲಗೈ ಹಿಂದೆ ತಲೆ ಗಟ್ಟಿ ಜಗ್ಗಿ, ನಿಧಾನ ಕೆಳಗೆ, ಕಾಲು ಇಲ್ಲ, ಮೊಣಕಾಲು ದಾಟಿ ಹೋಗ್ಬೇಕು,
ಅಡ್ಡ. ನಿಧಾನಕ್ಕೆ ವಾಪಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಆರಾಮ್ ಗ್ರಿಪ್ ಸಿಗತ್ತೆ ಮತ್ತು ಹೆಚ್ಚು ತೀರ್ಬೋದು ನಾವು ಅಲ್ವಾ? ಗ್ರಿಪ್ ಸಿಕ್ಕಿದಾಗ ಹೆಚ್ಚು ಹೊತ್ತು ಆ ಸ್ಥಿತಿಯಲ್ಲಿ ಇರ್ಬೋದು. ಅವಾಗ ಆ ಸ್ಥಿತಿಯಲ್ಲಿ ನಮಗೆ ಇದ್ದರೆ ಏನಾಗುತ್ತೆ, ಆ ಸ್ಥಿತಿಯಲ್ಲಿ ಇರಬೇಕು ಅಂದ್ರೆ ಏನು, ಸುಮ್ಮನೆ ಇರ್ತೀವಿ ನಾವು. ಯಾರೋ ಹೇಳಿದಿರಿ ಅಂತ ಅಲ್ಲ, ಯಾರೋ ಒತ್ತಾಯ ಮಾಡ್ತಾ ಇದ್ದಾರೆ ಆ ಸ್ಥಿತಿ ಇರಿ ಅಂತ. ಅದಕ್ಕೋಸ್ಕರ ನಾವು ಆ ಸ್ಥಿತಿಯಲ್ಲಿ ಎಂಜಾಯ್ ಮಾಡ್ತಾ ಇರ್ಬೇಕು. ಆವಾಗ ಕೂತಿರ್ತೀವಿ, ಇಲ್ಲಾಂದ್ರೆ ಇಲ್ಲ. ಯಾವುದಾದ್ರೂ ಟೈಮ್ ಹೌದಲ್ಲ, ಯಾವುದೋ ಕಾರ್ಯಕ್ರಮ ಇರ್ಬೋದು, ಅಲ್ಲಿ ಹೋದಾಗ ನಮಗೆ ಆಸಕ್ತಿ ಇಲ್ಲದೆ ಇರೋ ಕಾರ್ಯಕ್ರಮ ಆದರೆ ನಾವೇನು ಮಾಡ್ತೀವಿ, ಪ್ರಕಾಶ ಒಂದೊಂದೇ ಹೆಜ್ಜೆ ಇಟ್ಟು ಬೆಂದರಿತಾ ಹೋಗ್ತೀವಿ. ಇಲ್ಲ ಅಂದರೆ ಫೋನ್ ಅಂತೂ ಇದೆ, ಹೌದಾ? ಫೋನ್ ಬಂದಿರೋದಿಲ್ಲ, ಆದರೂ ಫೋನ್ ಕಿವಿ ಇಟ್ಕೊಂಡು ಬಂದ್ಬಿಡ್ತೀವಿ. ಅದು ಯಾವುದೇ ಅಂತ ಗೊತ್ತೆ, ಅದು ಇಂಪಾರ್ಟೆಂಟ್ ಫೋನ್ ಇರ್ಬೋದು. ಹೋದವರು ವಾಪಸ್ ಇಲ್ಲೇ ಇರುತ್ತೆ, ಆ ಕುರ್ಚಿ ಖಾಲಿ. ಮಾಡ್ತೀವ ಇಲ್ಲ?